ಮನೆಯಲ್ಲಿರುವಂಥ ಪೊರಕೆಯನ್ನ ಬೇರೆಯವರಿಗೆ ಕೊಡುತ್ತಾಳೋ, ನಾನು ಆಕೆಯ ಮನೆಯನ್ನ ತ್ಯಾಗ ಮಾಡುತ್ತೇನೆ. ಪೊರಕೆಯಿಂದ ಮನೆಯನ್ನ ಸ್ವಚ್ಛಗೊಳಿಸಲಾಗುತ್ತದೆ. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ನನ್ನ ವಾಸ ಇರುತ್ತದೆ. ಒಂದು ಮಾತನ್ನ ನೆನಪಿಟ್ಟು, ಮನೆಯಲ್ಲಿ ಪೊರಕೆಯನ್ನ ಯಾವತ್ತಿಗೂ ಮುಚ್ಚಿ ಇಡಬೇಕು. ಪೊರಕೆಯ ಮೇಲೆ ಆಚೆ ಇರುವ ಜನರ ದೃಷ್ಟಿ ಕೂಡ ಬೀಳಬಾರದು. ಪೊರಕೆಯು ಒಂದು ಅತ್ಯಂತ ಪವಿತ್ರವಾದ ವಸ್ತು ಆಗಿದೆ. ಇದಕ್ಕೆ ಕಾಲುಗಳನ್ನು ಸ್ಪರ್ಶ ಕೂಡ ಮಾಡಬಾರದು. ಇದರಿಂದ ಗಲೀಜಾಗಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಬಾರದು. ತಾಯಿ ಲಕ್ಷ್ಮೀದೇವಿ ಹೇಳ್ತಾರೆ, ಹೇ ಸುಕನ್ಯಾ, ನೀನು ಮೂರನೆಯ ವಸ್ತುವಿನ ಬಗ್ಗೆ ತಿಳಿದುಕೋ. ಇದನ್ನ ಒಬ್ಬ ಸ್ತ್ರೀ ಬೇರೆ ಸ್ತ್ರೀಗೆ ಯಾವತ್ತಿಗೂ ಕೊಡಬಾರದು. ಅವುಗಳು ಆಭರಣಗಳಾಗಿವೆ. ಒಬ್ಬ ಸ್ತ್ರೀ ತನ್ನ ಆಭರಣಗಳನ್ನು ಬೇರೆ ಸ್ತ್ರೀಗೆ ಯಾವತ್ತಿಗೂ ಕೊಡಬಾರದು. ನಾನು ಯಾವತ್ತಿಗೂ ಆಭರಣಗಳಲ್ಲಿ ವಾಸ ಮಾಡುತ್ತೇನೆ. ಒಬ್ಬ ಮಹಿಳೆಯ 16 ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬ ದೊಡ್ಡದಾಗಿರುವ ಮಹತ್ವ ಇದೆ. ಒಬ್ಬ ಮದುವೆಯಾದಂಥ ಸ್ತ್ರೀ ತನ್ನ ಒಡವೆಗಳನ್ನು ಬೇರೆ ಸ್ತ್ರೀಗೆ ಕೊಡಬಾರದು. ಯಾವ ಸ್ತ್ರೀ